ಹಾಯ್ ಹಲೋ ನಮಸ್ಕಾರ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾವನಾ ಗಣೇಶ್ ವ್ಲಾಗ್ಸ್. ನಾನಿವತ್ತು ನಿಮಗೋಸ್ಕರ ತಂದಿರೋ ರೆಸಿಪಿ ಬಂದ್ಬಿಟ್ಟು ಹಲಸಿನ ಹಣ್ಣಿನ ಇಡ್ಲಿ, ಜಾಕ್ ಫ್ರೂಟ್ ಇಡ್ಲಿ. ಸಾಫ್ಟಾಗಿ ಸ್ಮೂತಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ರಾತ್ರಿ ಅಕ್ಕಿ ನೆನೆಯೋಕೆ ಹಾಕಿದ್ದೆ, ಒಂದೆರಡು ಸರ್ತಿ ತೊಳೆದ್ಬಿಟ್ಟು. ಮತ್ತು ನಾನು ಹಲಸಿನ ತೊಳೆ ಎಲ್ಲ ಕ್ಲೀನಾಗಿ ಬಿಡಿಸಿಟ್ಕೊಂಡಿದ್ದೆ, ಹಾಗೆ ಬೆಲ್ಲನೂ ತೆಗೆದಿಟ್ಕೊಂಡಿದ್ದೆ. ಮೊದಲಿಗೆ ಅಕ್ಕಿ ಜೊತೆಗೆ ಏಲಕ್ಕಿ ಹಾಕ್ಕೊಂಡು, ಹಾಗೆ ಅದ್ರ ಜೊತೆಗೆ ಹಲಸಿನ ಹಣ್ಣಿನ ತೊಳೆ ಏನು ಬಿಡಿಸ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ರುಬ್ಕೊಂಡು ಆದಮೇಲೆ, ಅಂದರೆ ಅರ್ಧ ರುಬ್ಕೋಬೇಕು, ಅರ್ಧ ರುಬ್ಕೊಂಡ್ಮೇಲೆ ನಾವು ಬೆಲ್ಲ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಬೆಲ್ಲ ಮೊದಲೇ ಹಾಕಿದರೆ ಅಕ್ಕಿ ನೈಸ್ ಆಗೋದಿಲ್ಲ, ಅದರಿಂದ ಮೊದಲಿಗೆ ಅರ್ಧ ರುಬ್ಕೊಂಡು ಆಮೇಲೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಒಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಬ್ಯಾಟರ್ನ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಾವಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡರು ಸ್ವಲ್ಪ ಬಳಸಬೇಕು, ನಾನು ಬಳಸಿದ್ದೀನಿ. ಹಾಗೆ ತುರಿದಿರೋ ತೆಂಗಿನಕಾಯಿ, ಹಾಗೆ ಸ್ವಲ್ಪ ಈಸ್ಟ್. ಇದು ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಈಸ್ಟ್ ಬಳಸ್ತಾ ಇದ್ದೀನಿ ನಾನು. ತುಂಬ ಸಾಫ್ಟ್ ಟೆಕ್ಸ್ಚರ್ ಇರುತ್ತೆ, ಹಾಗಾಗಿ ಇದನ್ನ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಅರ್ಧ ಗಂಟೆ ಇಡಿ, ಇಲ್ಲಾಂದರೆ 10 ನಿಮಿಷ ಸಾಕು. ಈ ಥರ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಈಗ ಇದು ಅರ್ಧ ಗಂಟೆ ಆಗಿದೆ. ನಾನಿಲ್ಲಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಏನು ಬ್ಯಾಟರ್ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಹೀಗೆ ಸ್ವಲ್ಪ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ, ಇಡ್ಲಿ ಉಬ್ಬಿ ಬರುತ್ತೆ, ಆದ್ದರಿಂದ ಸ್ವಲ್ಪನೇ ಬ್ಯಾಟರ್ ಹಾಕ್ಕೊಳ್ಳಿ. ಹೀಗೆ ಎಲ್ಲ ಪ್ಲೇಟಿಗೂ ಹಾಕ್ಕೊಂಡ್ಮೇಲೆ ನಾನು ಇಡ್ಲಿ ಪಾತ್ರೆಯಲ್ಲಿ ಎಲ್ಲ ಪ್ಲೇಟನ್ನು ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ 10ರಿಂದ 15 ನಿಮಿಷ ಬೇಯಿಸ್ಕೊಳ್ತಿದ್ದೀನಿ. ಈಗ ಇದು 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ನೀವೊಂದು ಫೋಕ್ ಅಥವಾ ಟೂತ್ ಪಿಕ್ ಏನಾದರೂ ತೊಗೊಂಡು ಈ ಥರ ಚುಚ್ಚಿ ನೋಡಬಹುದು. ಫೋಕಿಗೆ ಅಂಟ್ತಾ ಇಲ್ಲ ಬ್ಯಾಟರು. ಸೊ ಇದು ಬೆಂದಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಎದ್ದೇಳ್ತಿದೆ ಇಡ್ಲಿ, ಒಂಚೂರು ತಳ ಹಿಡ್ದಿಲ್ಲ, ಪ್ಲೇಟಿಗೆ ಕಚ್ಕೊಂಡೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಓಕೆನಾ? ಖಂಡಿತ ಒಮ್ಮೆ ಟ್ರೈ ಮಾಡಿ. ಈ ಥರನೂ ಇಡ್ಲಿನ ತುಂಬ ಸಾಫ್ಟ್ ಟೆಕ್ಸ್ಚರ್ ಇರುತ್ತೆ, ಸ್ಮೂತ್ ಇತ್ತು, ಅಷ್ಟೇ ರುಚಿ ಕೂಡ ಇತ್ತು, ಸ್ವೀಟಾಗಿತ್ತು. ಹಾಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸೇರಿಸಿರೋದ್ರಿಂದ ಸ್ವಲ್ಪ ಖಾರವಾಗಿತ್ತು. ಇದ್ರ ಜೊತೆಗೆ ಬಿಸಿ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ವಾವ್,